ಶ್ರೀ ಕಾವೇರಿ ದಸರಾ ಸಮಿತಿ 46ನೇ ವರ್ಷದ ವೈಭವದ ದಸರಾ ಜನೋತ್ಸವ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಡಳಿತದ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ನಮ್ಮ ಕಾವೇರಿ ದಸರಾ ಸಮಿತಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಇಂದು ನಿಮ್ಮೆಲ್ಲರನ್ನ ರಂಜಿಸಲು ಆಗಮಿಸಿರುವಂತಹ ನಿಮ್ಮೆಲ್ಲರ ಮೆಚ್ಚಿನ ಶ್ರೀ ರಾಜೇಶ್ ಕೃಷ್ಣನ್ ಮತ್ತು ತಂಡದ ಪರವಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನ ಜೊತೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಜನಾನುರಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಜನಸೇವೆಯನ್ನೇ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ತಾ ಇರುವಂತಹ ಈ ಭಾಗದ ಮೆಚ್ಚಿನ ಜನ ಸೇವಕರಾಗಿರುವಂತಹ ನಿಮ್ಮ ಹೆಮ್ಮೆಯ ಶಾಸಕರಾದ ಏಕದಂತಂ ದ್ವಿತೀಯಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಚತುರ್ಥಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿ ದ್ವಾದಶಂ ತು ಗಜಾನನ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಸ್ಪದೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ಥ್ಯಾಂಕ್ ಯು.
ಅಲಂಕಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರಾಗೆ ಬಾಬಾ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ ಮಂದಹಾಸ ಅಹರಲು ಮೇಳ ಶ್ರಾವಣ ಮಾಸ ಮುದ್ದಾದ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾಡಿದೆ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಾಗೆ ಬಾಮಾಯಿ ಗಾಂಧಾರಿಯಂತೆ ಕಣ್ಮುಚ್ಚಿ ಮುಂಗನ ಸಾರಸೋ ಛಾಯೆ ಶೃಂಗಾರದ ಸೋಬಾನೆಯ ಕಣ್ಣಾರ ನೀನು ಹಾಡಿದ ಸೌಗಂಧದ ಸುಳಿಯಾಗಿ ನನ್ನೆದೆಗೆ ಬೇಲಿ ಹಾಕಿದೆ ಸಂಜೆ ಚೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ. ನಿಮ್ಮೆಲ್ರಿಗೂ ಹಾಡು ಗೊತ್ತಲ್ವ ಇದು? ಒಂಚೂರು ಸೌಂಡ್ ಮಾಡ್ಬೇಕು. ಹುಡುಗರು ಎಲ್ಲ ದೊಡ್ಡ ದೊಡ್ಡವ್ರು ನೋಡ್ತಾ ಕೂತಿದ್ದಾರೆ. ಇದು ಪಾಠ ಓದಂಗೆ ಇತ್ತು ನಿಜವಾಗ್ಲು. ಸೀರಿಯಸ್ ಆಗಿ ಆಡ್ಬೇಕು. ಹುಡುಗರು ಹುಡುಗರು ಎಷ್ಟೊಂದು ಜನ ಕಾಣಿಸ್ತಾರೆ. ಒಂದ್ಸರಿ ಹೇಳ್ಕೊಡು, ಇನ್ನೊಂದ್ಸರಿ ಹೇಳ್ಕೊಡು, ಹಾಡ್ತಾರೆ. ಹೌದಾ? ಹಾ. Okay. ಮನದ ಮಗು ಹಠ ಮಾಡಿದೆ. ಅಯ್ಯೋ 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 ನಿಮ್ದೆಲ್ಲ ಸೇರಿಸಿ ಪಾಪ ಒಂದೇ ಒಂದು ಹುಡುಗ. ಅಲ್ಲ, ವಿಷಯ ಗೊತ್ತಾ? ಅಲ್ಲಿ ಹುಡುಗರು ಆಡ್ತಾ ಇದ್ರು ಗೊಂಗಾಟ ಅಂತ. ಹೌದಾ? ಮೋಸ್ಟ್ಲಿ ನೀವು ಎಲ್ಲೋ ಹೋಗ್ಬಿಟ್ಟು ಬಂದಂಗಿದೆ. ನಾವು ಇಡೀ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಸ್ಟಾರ್ ಡೈರೆಕ್ಟರ್, ಸ್ಟೈಲಿಶ್ ಡೈರೆಕ್ಟರ್ ಅಂತ ಹೇಳಿದ್ರೆ ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದೇ ಹೆಸರು ಬರೆದು ಅದು ಇವತ್ತು ಬಂದಿರುವಂಥ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೀನಿ. ಹಾಗೆಯೇ ನಮ್ಮ ಇಂಡಸ್ಟ್ರಿಗೆ ಮತ್ತೋರ್ವ ಭರವಸೆಯ ನಾಯಕ ನಟ, 100% ಫಿಲಮ್ ಲ್ಯಾಂಡಲ್ಲಿ ಸ್ಟ್ಯಾಂಡ್ ಆಗಿ ಅತಿರಥ ಮಹಾರಥರ ಲೆವೆಲ್ಗೆ ಬೆಳೆಯುವಂಥ ಎಲ್ಲ ವರ್ಚಸ್ಸನ್ನು ಹೊಂದಿರುವಂಥ ನಮ್ಮ ಸಮರ್ಜಿತ್ ಬಂದಿದ್ದಾರೆ. ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಸಮರ್ಜಿತ್ ಅವರು ವೇದಿಕೆ ಮೇಲೆ ಬರ್ತಾರೆ. ಅವ್ರದ್ದು ಒಂದು ವಿಶೇಷವಾದಂಥ ಒಂದು ಪ್ಯಾಕೇಜ್ ಇದೆ, ಅದು ಆಮೇಲೆ ಏನು ಅಂತ ಹೇಳ್ತೀನಿ. ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೋರ್ವ ಜನಪ್ರಿಯ ಗಾಯಕಿಯನ್ನ ವೇದಿಕೆಯ ಮುಂಭಾಗ ಬರಮಾಡ್ಕೊಳ್ತೀನಿ. ನೀವೆಲ್ಲ ಕಲರ್ಸ್ ಕನ್ನಡ ವಾಹಿನಿ ನೋಡ್ತಾ ಇದ್ದೀರಿ. ಕನ್ನಡ ಕೋಗಿಲೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನೋಡ್ತಿರ್ತೀರಿ. ಆ ಕಾರ್ಯಕ್ರಮದ ಮೂಲಕ ಬಂದು ಇವತ್ತು ಟ್ರೆಂಡ್ ಸೆಂಟರ್ ಪರ್ಫಾರ್ಮರ್ ಅಂತ ಯಾರಾದರೂ ಇದ್ರೆ ನಮ್ಮ ಇದರಲ್ಲಿ ಅವರು ದಿವ್ಯಾ ರಾಮಚಂದ್ರ ಅವರು. ಆ ದಿವ್ಯಾ ರಾಮಚಂದ್ರ ಅವ್ರಿಗೆ ಒಂದು ಜೋರಾದ ಚಪ್ಪಾಳಿಯನ್ನು ಕೊಡ್ತಾ ವೇದಿಕೆ ಮೇಲೆ ಬರಮಾಡ್ಕೊಳ್ಳಿ. ಈ ಸಾಂಗ್ನ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಹೇಳ ಮೇಡಮ್, ಸ್ಪೆಷಾಲಿಟಿ ಹೇಳ. ಎಲ್ರಿಗೂ ಇನ್ನೊಂಚೂರು ಜೋರಾಗಿ ಎಕ್ಸ್ಪೆಕ್ಟ್ ಮಾಡಿದೆ ನಾನು ಅವ್ರ ಜೊತೆ ಮಾತಾಡೋದು ನೋಡ್ಬಿಟ್ಟು. ನಮಸ್ಕಾರ ನಮಸ್ಕಾರ, ಹೇಗಿದ್ರೆ ಎಲ್ಲ? ಫಸ್ಟ್ ಡೇ ದಸರಾ ಮಡಿಕೇರಿಗೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ಚಿಲ್ಲಾಗಿ ಕೂಡ ಇದೆ. ಸೊ ಗೋಣಿಕೊಪ್ಲ ಅಂತ ಹೇಳ್ಬೇಕಾ? ಈ ಎಲ್ಲ ಒಂದೇ ಅಲ್ವೇನ್ರಿ? ಅಲ್ಲಿ
ಫಸ್ಟ್ ದಸರಾ ಗೋಣಿಗೊಬ್ಲಿಗೆ ಬಂದಿದ್ದೀನಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಚಪ್ಪಾಳೆ ತಟ್ಟಬೇಕಲ್ಲ ಇವಾಗ. ಸೊ ಹಾಡ್ತೀರಾ ನನ್ನ ಜೊತೆಗೆ? ಓಕೆ. ನನ್ ಮಗ ಹೇ ಬಂದು ಕೆಂದು ನಾನು ಒಂದ್ಸೊಂದಿಗ ಪಟ್ಟೆ ಮಾಡಿಬಿಡು ನಾನು ಇವರಿಗೆಲ್ಲ ಕೊಟ್ಟಿವು ನಿಕ್ಕೈನ ನಾನು ಅಲ್ಲಿ ದೊಡ್ಡ ನನ್ನ ಬೆದರಿಸಿದ. ಏ ಯಾರೋ ನೀನು, ನಿನ್ನ ಹೆಸರೇನು? ಅದಕ್ಕೆ ನಾನು ಅಂದೆ, ಯಾರು ನಾನು? ನೀವಿಬ್ರು ಇಷ್ಟು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಹಂಗೆಲ್ಲರೂ ಕಲ್ತ್ಕೋಬೇಕಲ್ಲ. ಯಾರು ನಾನು? ಇಷ್ಟು ತನಕ ಹೇಳಿದ್ದೀನಪ್ಪ, ಯಾರು? ನಾಟಿ ಕೊಡಿ. ಖುಷಿ ಆಯ್ತು ಸರ್. ನಾನು ಜಟಕ ಕುದುರೆ ಹತ್ತಿ
ಸಹಾಯಕ ಆಯುಕ್ತರು ಕೊಡಗು ಜಿಲ್ಲೆ ಮಾನ್ಯ ಶ್ರೀ ನರವಡೆ ವಿನಾಯಕ ಕರಾಬರಿ ತಮ್ಮನ್ನು ಕೂಡ ಕಾರ್ಯಕ್ರಮದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾನ್ಯ ಶ್ರೀ ಆನಂದ ಪ್ರಕಾಶ್ ಮೀನಾ ತಮ್ಮನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾನೆ ಸರ್. ಸಹ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ ಸರ್. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಡಗು ಜಿಲ್ಲಾ ಅಧ್ಯಕ್ಷರು ಮಾನ್ಯ ಶ್ರೀ ಕೇಶವ್ ಕಾಮತ್ ಸರ್ ಕಾರ್ಯಕ್ರಮದ ವೇದಿಕೆಗೆ ತಮ್ಮನ್ನ ಬರಮಾಡ್ಕೊಳ್ತಾ ಇದ್ದೇನೆ ಸರ್. ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಾನ್ಯ ಶ್ರೀ ನವೀನ್ ಮೇಧೇರಿರ ತಮ್ಮನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೇನೆ ಸರ್. ಕೊಡಗು ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಮತಿ ಕುಸುಮ ಜೋಯಪ್ಪ ತಮ್ಮ ಕೂಡ ಕಾರ್ಯಕ್ರಮದ ವೇದಿಕೆಗೆ ಆಧಾರದ ಸ್ವಾಗತ. ಹಾಗೆ ವಿರಾಜಪೇಟೆ ತಾಲೂಕಿನ ತಹಶೀಲ್ದಾರರಾಗಿರುವ ಮಾನ್ಯ ಶ್ರೀ ರಾಮಚಂದ್ರ ಸರ್ ತಮ್ಮನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಪೊನ್ನಂಪೇಟೆ ತಾಲೂಕಿನ ತಹಶೀಲ್ದಾರರಾಗಿರುವ ಮೋಹನ್ ಕುಮಾರ್ ಸರ್ ತಮಗೂ ಕೂಡ ಕಾರ್ಯಕ್ರಮದ ವೇದಿಕೆಗೆ ಆಧಾರದ ಸ್ವಾಗತ. ಹಾಗೆ ಶ್ರೀ ಕುಲಚಂಡ ಪ್ರಮೋದ್ ಗಣಪತಿ ಅಧ್ಯಕ್ಷರು ಶ್ರೀ ಕಾವೇರಿ ದಸರಾ ಸಮಿತಿ ಹಾಗೂ ಗ್ರಾಮ ಪಂಚಾಯಿತಿ ಗೋಣಿಕೊಪ್ಪಲುವಿನ ಅಧ್ಯಕ್ಷರು ತಾವುಗಳು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ ಸರ್. ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ಈ ಚಿಗುರೆಲ್ಲುಗಳನ್ನು ಕಾಪಾಡಿ ಭಯಹರಣ ಸಂಕಟಹರಣ ಭವಭಯಹರಣ ವೇದ ವಿಧಾಯಕ ಮೋದಕ ಹಸ್ತಾ ವೇದ ವಿಧಾಯಕ ಮೋದಕ ಹಸ್ತಾ ವಿದ್ಯಾದಾಯಕ हे मम बन्धु प्रभु प्रभु सिद्धि विनायक हे गुणधाम सिद्धि विनायक हे
हर्षवदना गणनाथ प्रभो प्रभो ಧನ್ಯವಾದಗಳು. ವೈಭವವನ್ನು ನೀಡುತ್ತದೆ. 46 ವರ್ಷಗಳ ಹಿಂದೆ ಗೋಣಿಕೊಪ್ಪದ ಪದ್ಮನಾಭ ಕಾಮತ್ ಮತ್ತು ಹಿರಿಯರ ಬಳಗ ಹಣಕಾಸಿನ ನಡುವೆ ಇಟ್ಟ ದಿಟ್ಟ ಹೆಜ್ಜೆ ಇಂದು ಹಚ್ಚು ದತ್ತಿದಂತೆ ರಾರಾಜಿಸುತ್ತಿದೆ. ಇದೇ ಸಾವಿರಾರು ಕಲಾವಿದರಿಗೆ, ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆಯಾಗಿದೆ. ಎಲ್ಲ ಹಿರಿಯರ ಮನಸ್ಸುಗಳಿಗೆ ಕೃತಜ್ಞರಾಗಿ ಗುರುತು ಇಟ್ಟು ಕೊಟ್ಟ ದಾರಿಯಲ್ಲಿ ನಾವು ಮುನ್ನಡೆಸಲು ಸಂಸ್ಕೃತಿ, ಪ್ರತಿಭೆ, ಕಲೆಯನ್ನು ಉಳಿಸಿಕೊಂಡು ಮುನ್ನಡೆಯೋಣ ಎಂಬ ಆಶಯದೊಂದಿಗೆ ಸರ್ವರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಈಗಾಗಲೇ 46ನೇ ವರ್ಷದ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಆರಂಭದ ಶುಭ ಸಮಯ. ಇಂಥ ಒಂದು ಕಾರ್ಯಕ್ರಮದ ಕನಸಿಗೆ ಒತ್ತನ್ನು ಕೊಡೋದ್ರ ಮೂಲಕ ಸುಮಾರು 75 ಲಕ್ಷ ರು ಅನುದಾನವನ್ನು ತರೋದ್ರ ಮೂಲಕ ಗೋಣಿಕೊಪ್ಪದ ದಸರಾಕ್ಕೆ ಒಂದು ಉತ್ಸವವನ್ನು ಇಮ್ಮಡಿಗೊಳಿಸಿ ಎಲ್ಲ ತಂಡಗಳಿಗೆ ಒಂದು ಸ್ಥೈರ್ಯವನ್ನು ಕೊಟ್ಟಂತ ನಮ್ಮೆಲ್ಲರ ಗೌರವಾನ್ವಿತ ನಾಯಕರಾದಂಥ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಗೌರವಾನ್ವಿತ ಮಾನ್ಯ ಅಜ್ಜಿಕೊಟ್ಟಿನ ಎಸ್ ಪಣ್ಣರವರು ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಡಕ್ಕಾಗಿ ಕೇಳ್ಕೊಳ್ತಾ ಇವರಿಗೆ ಸರ್ವ ಜನತೆ ಪರವಾಗಿ, ಕಲಾಭಿಮಾನಿಗಳ ಪರವಾಗಿ, ಸರ್ವ ಶ್ರೀ ಕಾವೇರಿ ದಾಸ ಸಮಿತಿಯ ಪದಾಧಿಕಾರಿಗಳ ಹಾಗೂ ಗ್ರಾಮ ಪಂಚಾಯತಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಇವರಿಗೆ ನಮ್ಮ ಕೋರಿಕೆಯನ್ನು ಮನ್ನಿಸಿ ಈ ದಿನದ
ಶ್ರೀ ಕಾವೇರಿ ದಸರಾ ಸಮಿತಿಯ ಇಂದಿನ ಈ ಕಾರ್ಯಕ್ರಮಕ್ಕೆ ನಡ್ಕೊಂಡು ಬರಲಿಕ್ಕೆ ದಸರಾ ಸಮಿತಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಅವರ ಶ್ರಮದಿಂದ ಈ ಹಂತಕ್ಕೆ ಈ ಕಾರ್ಯಕ್ರಮ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಇಂದಿನ ಕಾರ್ಯಕ್ರಮದಲ್ಲಿರ್ತಕ್ಕಂಥ ದಸರಾ ಸಮಿತಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆ ಗೋಣಿಕೊಪ್ಪಲು ದಸರಾ ಅಂತಂದಾಗ ನಮ್ಮೆಲ್ಲರನ್ನೂ ಮೀರಿದಂತೆ ಏನು ಪತ್ರಕರ್ತ, ಯಾಕೆಂತಂದರೆ ಗೋಣಿಕೊಪ್ಪಲಿನ ದಸರಾ ಅಂತಂದರೆ ದಸರಾ ಇಡೀ ದೇಶಕ್ಕೆ ಅದು ಪ್ರಚಾರ ಆಗಬೇಕು. ಅದರ ಮೂಲಕ ನಮ್ಮ ಗೋಣಿಕೊಪ್ಪದ ಐಡೆಂಟಿಟಿ ಆ ಪ್ರಚಾರದ ಮೂಲಕ ನಮಗೆ ಸಿಗಬೇಕು ಅಂತ ಹೇಳೋದು ನಮ್ಮೆಲ್ಲರ ಕನಸು. ಇಂದಿನಿಂದಲೂ ಈ ಗೋಣಿಕೊಪ್ಪ ದಸರಾ ಉತ್ಸವಕ್ಕೆ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ, ನಿರಂತರವಾಗಿ ದಸರಾದಲ್ಲಿ ತೊಡಗಿಸಿಕೊಂಡು ಇದು ನಮ್ಮ ಗೋಣಿಕೊಪ್ಪನ ದಸರಾ ಅಂತ ಹೇಳುವಂಥ ಒಂದು ಹೆಮ್ಮೆಯಲ್ಲಿ ನಮ್ಮೊಂದಿಗೆ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಗೌರವಾನ್ವಿತ ದೃಶ್ಯ ಮಾಧ್ಯಮ ಮತ್ತು ಪತ್ರಕರ್ತ ಮಿತ್ರರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೀವಿ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ರಕ್ಷಣೆ ಸುವ್ಯವಸ್ಥೆಗಾಗಿ ನಮ್ಮೊಂದಿಗಿರತಕ್ಕಂಥ ಗೌರವಾನ್ವಿತ ಪೊಲೀಸ್ ಇಲಾಖೆ ಎಲ್ಲ ಗೌರವಾನ್ವಿತ ಅಧಿಕಾರಿಗಳಿಗೂ, ನಮ್ಮೊಂದಿಗೆ ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮ್ಮೊಂದಿಗೆ ಕೆಲಸ ನಿರ್ವಹಿಸ್ತಕ್ಕಂಥ ಕಂದಾಯ ಇಲಾಖೆ ಎಲ್ಲ ಗೌರವಾನ್ವಿತ ಅಧಿಕಾರಿಗಳಿಗೂ, ಹಾಗೆ ಚೆಸ್ಕಾಂ ಎಲ್ಲ ಗೌರವಾನ್ವಿತ ಅಧಿಕಾರಿಗಳಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೀವಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇತಿಹಾಸವನ್ನು ಒಳಗೊಂಡ ಸುದೀರ್ಘವಾದ 45 ವರ್ಷಗಳ ಹೆಜ್ಜೆ ಗುರುತುಗಳನ್ನು ಇಟ್ಟು ಇದೀಗ 46 ವರ್ಷದ ದಸರಾ ಜನೋತ್ಸವಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀಮಾನ್ AS ಪೊನ್ನಣ್ಣರವರೇ ಹಾಗೂ ಅವರ ಧರ್ಮಪತಿಯವರಾದಂಥ ಶ್ರೀಮತಿ ಕಾಂಚನ್ ಪೊನ್ನಣ್ಣರವರೇ, ನೆರೆದಿರುವಂಥ ಪತ್ರಕರ್ತ ಮಿತ್ರರೇ ಹಾಗೂ ಸಾರ್ವಜನಿಕ ಬಂಧುಗಳೇ, ಮನೆಗಳಲ್ಲಿ ಆಚರಿಸುತ್ತಿದ್ದ ದಸರಾ ಹಬ್ಬವು ಒಂದು ನಾಡ ಹಬ್ಬವಾಗಿ ಜನೋತ್ಸವವಾಗಿ ಹೊರಹೊಮ್ಮಿದ್ದು ಕೃಷ್ಣದೇವರಾಯನ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ತದನಂತರ ಅದರ ವೈಭವವನ್ನು ಮೈಸೂರು ಸಂಸ್ಥಾನದವರು ಬೆಳಗಿಸುತ್ತಾ ಬಂದು ಇದೀಗ ಮೈಸೂರು ದಸರಾವು ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಒಂದೇ ಮಾತರಂ ಚಳವಳಿ ನಡೆಯುತ್ತಿದ್ದ ಸಂದರ್ಭ ಕಾಂಗ್ರೆಸ್ನ ಬಾಲಗಂಗಾಧರ್ ತಿಲಕ್ರವರು ಮುಂಬೈ ಹಾಗೂ ಬಿಪಿನ್ ಚಂದ್ರ ಪಾಲ್ ರವರು ಕಲ್ಕತ್ತಾದಲ್ಲಿ ದುರ್ಗಾ ಪೂಜೆಯನ್ನು ಆರಂಭಿಸಿದ್ದು ಇವತ್ತಿನವರೆಗೂ ಆ ಉತ್ಸವವು ಬಹಳ ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿದೆ. ಮುಂದೆ ಸ್ವಾತಂತ್ರ್ಯ ಚಳವಳಿ ಭಾಗವಹಿಸಲು ಜನರನ್ನು ಪ್ರೇರೇಪಿಸಲು ಸಲುವಾಗಿ ಆಗಿನ ಕಾಂಗ್ರೆಸ್ ಯುವ ನಾಯಕರುಗಳಾದ ಲಾಲ್ ಬಾಲ್ ಪಾಲ್ ದೇಶದಾದ್ಯಂತ ದಸರಾ ಉತ್ಸವವನ್ನು ಆರಂಭಿಸಿದರು. ಭಾರತ ದೇಶದ ವಿವಿಧೆಡೆಗಳಲ್ಲಿ ವಿವಿಧ ರೀತಿಯಲ್ಲಿ ದಸರಾ ಉತ್ಸವವನ್ನು ಆಚರಣೆಗೊಳ್ಳುತ್ತಾ ಬಂದಿದ್ದು, ಉತ್ತರ ಭಾರತದಲ್ಲಿ ರಾವಣ ದಹನ, ರಾಮ ವಿಜಯದ ರೂಪದಲ್ಲೂ, ದಕ್ಷಿಣ ಭಾರತದಲ್ಲಿ ಮಹಿಷಾಸುರನ ಮರ್ದನದಿಂದ ಚಾಮುಂಡೇಶ್ವರಿಯ ಆರಾಧನೆಯನ್ನು ಮಾಡುತ್ತಾ ದಸರಾ ಉತ್ಸವವನ್ನು ಆಚರಣೆಗೊಳ್ಳುತ್ತಿದೆ. ಹಾಗೆಯೇ ದಕ್ಷಿಣ ಭಾರತದ ಜೀವನದಿಯಾದ ಕಾವೇರಿ ಮಾತೆಯ ಹೆಸರಿನಲ್ಲಿ ಮನೆಪಂಡ ಅಚ್ಚಪ್ಪ ಬಳಿಕ 12 ವರ್ಷಗಳ ಕಾಲ ಶ್ರೀಯುತ MK ನಂಜಪ್ಪರವರು ಅಧ್ಯಕ್ಷರಾಗಿ ಚಾಮುಂಡೇಶ್ವರಿ ಉತ್ಸವವನ್ನು ಆಚರಿಸುತ್ತಾ ಬಂದರು. ಇದಾದ ಬಳಿಕ ಗೋಣಿಕೊಪ್ಪಲು ಗ್ರಾಮ ಪಂಚಾಯತ್ ಗೋಣಿಕೊಪ್ಪಲು ಇವರ ಆಶ್ರಯದಲ್ಲಿ 46ನೇ ವರ್ಷದ ಗೋಣಿಕೊಪ್ಪ ದಸರಾ ಜನೋತ್ಸವ 2024 ಈ ಕಾರ್ಯಕ್ರಮದ ವೇದಿಕೆಯಲ್ಲಿ
ಆಸೀನರಾಗಿರುವಂಥ ಶ್ರೀ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರು ಹಾಗೂ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಆತ್ಮೀಯ ಗೆಳೆಯರಾದಂಥ ಮಾನ್ಯ ಶ್ರೀ ಕುಲಚಂಡ ಪ್ರಮೋದ್ ಗಣಪತಿಯವರೇ, ಮುಂಭಾಗದಲ್ಲಿರುವಂಥ ಮಾಧ್ಯಮದ ಮಿತ್ರರೇ, ಎಲ್ಲ ನನ್ನ ಸಹೋದರ ಸಹೋದರಿಯರೇ, ತಾಯಂದಿರೇ, ಬಹಳ ಮುಖ್ಯವಾಗಿ ನನ್ನ ಬಾಲ್ಯದ ಸ್ನೇಹಿತರಾದಂಥ ಧನ್ಯವಾದಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪತ್ರಿಕೆ ನಡೆಸ್ತಾರೆ, ಪತ್ರಿಕೆ ನನ್ನ ಬಗ್ಗೆ ಬರೆದಿಲ್ಲ ಇವತ್ತು, ಆದರೂ ನಾನು ಕರೆದಿದ ತಕ್ಷಣ ಬಂದಿದ್ದೇನೆ. ಅದಕ್ಕೆ ಅವರಿಗೆ ಮತ್ತು ಸಮರ್ಜಿತ್ ಅವರಿಗೆ ಧನ್ಯವಾದಗಳು. ಇವತ್ತಿನ ಈ ಒಂದು ಸುಂದರವಾದಂಥ ಜನೋತ್ಸವ ಕಾರ್ಯಕ್ರಮ, ದಸರಾ ಹಬ್ಬ, ನಮ್ಮ ನಾಡ ಹಬ್ಬ, ತಾಯಿ ಚಾಮುಂಡೇಶ್ವರಿಯ ಅನುಗ್ರಹಕ್ಕೆ ಸಮಸ್ತ ಕೊಡಗಿನ ಜನತೆ, ಕರ್ನಾಟಕ ರಾಜ್ಯದ ಜನತೆ ಪಾತ್ರರಾಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಗೋಣಿಕೊಪ್ಪ ಸದಸ್ಯರು, ಪದಾಧಿಕಾರಿಗಳು, ಅಧ್ಯಕ್ಷರು ಸೇರಿ ಭಾಳ ಸುಂದರವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಭಾಳ ಉತ್ಸಾಹದಿಂದ ಕಳೆದ ದಸರಾವನ್ನು ಕೂಡ ಏರ್ಪಾಡು ಮಾಡಿ ನಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ನೋಡಿ ಯಶಸ್ಸನ್ನು ಕಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿರುವಂಥ ಎಲ್ಲ ಮಾನ್ಯ ಸಚಿವರು, ನಮ್ಮ ಕನ್ನಡ ಸಚಿವರಾದಂಥ ಶಿವರಾಜ್ ತಂಗಡಿಗೆಯವರು ಎಲ್ಲರೂ ಕೂಡ ಸೇರಿ, ಮಜೇಶ್ ಕೃಷ್ಣನ್ ಅವರು ಕೂಡ ನಾವು ಕರೆದಿದ್ದ ತಕ್ಷಣ ಒಪ್ಪಿ ಬಂದಿದ್ದಾರೆ. ಅವರಿಗೂ ಮತ್ತು ಅವರ ತಂಡದವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಭಾಳ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ನಡೆಸ್ಕೋಬೇಕಾಗುತ್ತೆ. ಇದರಲ್ಲಿ ವೇದಿಕೆ ಮೇಲೆ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ, ವಿಶೇಷವಾಗಿ ವಿರಾಜಪೇಟೆ ಕ್ಷೇತ್ರದ ಮಾನ್ಯ ಶಾಸಕ, ಒಳ್ಳೆ ರೀತಿಯಾಗಿ ಸಮಾರಂಭವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮಗೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಈ ದಸರಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದರ ವೇದಿಕೆ ಕಾರ್ಯಕ್ರಮದಲ್ಲಿ ವೇದಿಕೆಯ ಅಧ್ಯಕ್ಷರನ್ನು ವಹಿಸಿಕೊಂಡಂತಹ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ಕೊಟ್ಟಿದೆ. ಅಲ್ಲದೆ ಕರ್ನಾಟಕ ಘನ ಸರ್ಕಾರದಿಂದ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಗೋಣಿಕೊಪ್ಪ ದಸರಾ ಜನೋತ್ಸವ 2024ರ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಆತ್ಮೀಯರಾದಂತಹ ಕುಲಚಂಡ ಗಣಪತಿಯವರೇ, ನಮ್ಮೆಲ್ಲರ ನಾಯಕರಾದಂತಹ ಚಿಪ್ಪುಡಿನ ಅರುಣ್ ಮಾಚಯ್ಯನವರೇ, ಅಲ್ಲಿ ಜಿಲ್ಲಾಧಿಕಾರಿಗಳಾದಂತಹ ವೆಂಕಟರಾಜನವರೇ, ಇತರ ಎಲ್ಲ ಸರ್ಕಾರಿ ಅಧಿಕಾರಿಗಳೇ, ಧರ್ಮಜ ಉತ್ತಮ್ನವರೇ, ಬೀದರ್ನ ನವೀನ್ರವರೇ, ಶ್ರೀಮತಿ ಕುಸುಮ ಜೋಯಪ್ಪರವರೇ, ಕೊಪ್ಪಿನ ಸನ್ನಿ ಸೋಮಯ್ಯನವರೇ, ನಾವು ಪಿ ಲಂಕೇಶ್ ಪತ್ರಕರ್ತರಾಗಿರುವಂತಹ ಪಿ ಲಂಕೇಶ್, ನಮ್ಮ ಚಿಕ್ಕಂದಿನಲ್ಲಿ ನಾವೆಲ್ಲ ಪತ್ರಕರ್ತರಾಗಿ ನಮ್ಮನ್ನು ಉದ್ದೇಶದಿಂದ ಹಿರಿಯರು ಈ ರೀತಿಯ ಹಬ್ಬ ಹರಿದಿನಗಳನ್ನು ನಡೆಸಲಿಕ್ಕೆ ಮಾರ್ಗದರ್ಶನ ಕೊಟ್ಟರು. ಸುಮಾರು 46 ವರ್ಷಗಳ ಹಿಂದೆ ಗೋಣಿಕೊಪ್ಪಲಿನಲ್ಲಿ ನನ್ನ ತಂದೆಯವರು ಮತ್ತು ಅವರ ಸ್ನೇಹಿತರು ಸೇರಿ ಈ ದಸರಾ ಉತ್ಸವವನ್ನು ಪ್ರಾರಂಭ ಮಾಡಿದರು. ಇವತ್ತು ಈ 46ನೇ ವರ್ಷದ ಸರ್ಕಾರ ನೀಡಿದೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ನಿರ್ಮಿಸುವುದರ ಜೊತೆಗೆ ಆ ಹಣದಲ್ಲಿ ಸ್ವಲ್ಪ ಹಣವನ್ನು ಉಳಿಸಿ ಒಂದು ಮತ್ತು ಸಾಹಿತಿ ಪಿ ಲಂಕೇಶ್ ರವರ ಪುತ್ರರಾಗಿರುತ್ತಾರೆ. ಇವರ ಸಹೋದರಿ ದಿವಂಗತ ಗೌರಿ ಲಂಕೇಶ್ ಪತ್ರಿಕೋದ್ಯಮಿಯಾಗಿದ್ದರು. ಇನ್ನೊಬ್ಬ ಸಹೋದರಿ ಕವಿತಾ ಲಂಕೇಶ್, ಇವರು ಚಿತ್ರ ನಿರ್ದೇಶಕಿಯಾಗಿ ಪ್ರಸಿದ್ಧರಾದರು. ಮೂಲತಃ ಶಿವಮೊಗ್ಗದಲ್ಲಿ ಜನಿಸಿದ ಇಂದ್ರಜಿತ್ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಲಂಕೇಶ್ರ ನಿಧನದ ನಂತರ ಲಂಕೇಶ್ ಪತ್ರಿಕೆಯನ್ನು ನಡೆಸಿಕೊಂಡು ಹೊರಟಿರುವ ಇವರು 2002ರಲ್ಲಿ ತೆರೆ ಕಂಡ ತುಂಟಾಟ ಚಿತ್ರದ ಮೂಲಕ ಚಲನಚಿತ್ರದ ನಿರ್ದೇಶನಕ್ಕೆ ಇಳಿದರು. ನಂತರ ಲಂಕೇಶ್ ಪತ್ರಿಕೆ, ಮೊನಾಲಿಸಾ,
ಐಶ್ವರ್ಯ ಲವ್ ಯು ಆಲಿಯಾ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಬೆಳ್ಳಿ ತೆರೆಯಲ್ಲಿ ಮೂಡಿ ಬರುತ್ತಿರುವಂತಹ ಹೆಸರಾಂತ ಕಾರ್ಯಕ್ರಮ ಸೃಜನ್ ಲೋಕೇಶ್ ನಿರೂಪಣೆಯ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕಾರಣೀಭೂತರಾಗಿದ್ದಾರೆ. ಹಾಗೆಯೇ ಸಮರ್ಜಿತ್ ಲಂಕೇಶ್ ಕೂಡ ಹಲವಾರು ಚಿತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈಗಾಗಲೇ ನನ್ನ ಅತಿಥಿ ಬಂಧುಗಳಿಗೆ ಎಲ್ಲರ ಪರವಾಗಿ ನಮಸ್ಕಾರವನ್ನು ಹೇಳುತ್ತಾ, ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಕೊಡಗು ಜಿಲ್ಲೆ ಹಾಗೂ ಶ್ರೀ ಕಾವೇರಿ ದಸರಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ 46ನೇ ವರ್ಷದ ದಸರಾ ಜನೋತ್ಸವದ ಮೊದಲನೆಯ ದಿನದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಈ ದಸರಾದ ಯಶಸ್ವಿಗೆ ಕಾಂಗ್ರೆಸ್ಸಿನ ಗೌರವಾನ್ವಿತ ಅಧ್ಯಕ್ಷಗಳೇ, ನನ್ನ ನೆಚ್ಚಿನ ಅಕ್ಕ ಕುಸುಮಕವರೇ ಹಾಗೂ ನಮ್ಮ ಪುಣಣ ಸರ್ ಅವರ ಅರ್ಧಾಂಗಿ ಕಾಂಚನ ಮೇಡಮ್ರವರೇ ಹಾಗೂ ಈ ವೇದಿಕೆಯ ಒಂದು ಅದೃಷ್ಟ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ, ತಂದೆಯ ಮಗನ ಒಟ್ಟಾಗಿ ನನಗೆ ಎಲ್ಲರ ಮುಂಭಾಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಮತ್ತು ನಿಮ್ಮೆಲ್ಲರ ಜೊತೆ ಈ ಕ್ಷಣಗಳನ್ನು, ಈ ಸಮಯನ, ಈ ಒಂದು ದಸರಾ ಸಮಾರಂಭದಲ್ಲಿ ಈ ಥರ ಒಂದು ಅದ್ಭುತವಾದ ಒಂದು ಸಮಾರಂಭದಲ್ಲಿ ಕಳೆಯೋಣ ಅಂತ ಬಂದಿದ್ದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಯಾಕೆ ಅಂತಂದರೆ, ನಾನು ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಕಾನೂನು ಸಲಹೆಗಾರರಾದ ನಮ್ಮ ಶಾಸಕರಾದ ಎಸ್ ಪೊನ್ನಣ್ಣ ಅವರು ನನ್ನ ಆಪ್ತ ಮಿತ್ರ, ನನ್ನ ಸ್ನೇಹಿತ, ನನ್ನ ಪೊನ್ನಣ್ಣ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅನಿಸ್ತು. ಅವ್ರು ಎಸ್ ಪೊನ್ನಣ್ಣ ಅವ್ರ ಕಾಲೇಜಿಂದನೂ ನಾನು ನೋಡಿದ್ದೀನಿ. ಏನಾರ ಒಂದು ಮನಸ್ಸಿಟ್ರೆ ಅದು ಶ್ರದ್ಧೆಯಿಂದ ಮಾಡೋವಂಥ ಒಂದು ಮನೋಭಾವ ಅವ್ರದ್ದು. ಆ ಕಾಲೇಜ್ ದಿನಗಳಿಂದನೂ ಅದೇನೆ. ಅದಾದ ನಂತರ ಒಂದು ವಕೀಲರಾಗಿ ಬಂದರು. ಅವರ ತಂದೆಯ ಒಂದು ಮಾರ್ಗದರ್ಶನದಲ್ಲಿ ಎ ಕೆ ಸುಬ್ಬಯ್ಯ ಅವರು ನಿಮಗೆಲ್ಲ ಗೊತ್ತಿದೆ, ಹಿರಿಯ ವಕೀಲರು, ನಮ್ಮೆಲ್ಲರಿಗೂ ಒಂದು ಪ್ರೇರಣೆ ನೀಡಿದವರು, ಒಂದು ಇನ್ಸ್ಪಿರೇಷನ್ ನೀಡಿದವರು. ಅವಾಗ ಅವ್ರಿಗೆ ತಂದು ಒಂದು ಶಾಸಕರನ್ನ ಮಾಡಿ, ಮತ್ತು ಹಲವಾರು ಜನ ಇವತ್ತು ಹೇಳ್ತಾ ಇದ್ದಾರೆ 75 ಲಕ್ಷ ತಂದರು ಒಂದು ದಸರಾ ಸಮಾರಂಭಕ್ಕೆ ಅಂತ. ಅಷ್ಟೇ ಅಲ್ಲ, ಯಾಕೆ ಅಂತಂದರೆ ನಾನೊಬ್ಬ ಪತ್ರಕರ್ತನಾಗಿ ಮತ್ತು ಅವರ ಒಂದು ಆಪ್ತ ಮಿತ್ರನಾಗಿ ಗೆಳೆಯ ಕುಲಚಂಡ ಪ್ರಮೋದ್ ಗಣಪತಿ ಅವರಿಗೆ ನಾನು ಸರ್ವರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಹಕಾರ ನೀಡಿದಂಥ ಪುನರ್ ಸರ್ ಅವರ ಧರ್ಮಪತ್ನಿ ಕಾಂಚನ ಮೇಡಮ್ ಅವರಿಗೆ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲೆ ಹಾಗೂ ಈ ಒಂದು ದಸರಾ ಸಮಿತಿಯ ಪೂಜಾ ಕಾರ್ಯಕ್ರಮದ ವಿಗ್ರಹದಾನಿಗಳು ಆಗಿರ್ತಕ್ಕಂಥ ಶ್ರೀ ಕೇಶವ ಕಾಮತ್ ಅವರಿಗೆ ಕೂಡ ನಾನು ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ದಸರಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಈ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೆಂಗಳೂರು ಆದರೆ ಮಾತಾಡಲು ಎದೆ ಭಾಷೆಯ ಅರಿವಾಗಲು ಹುಬ್ಬಳ್ಳಿಯಾದರೆ ಬೆಂಗಳೂರಲ್ಲಿ ಬೋಂಡ ಅಂದ್ರೆ ಆಲೂಗಡ್ಡೆ ಉಂಡೆಯಂತೆ, ಮಂಗಳೂರಲ್ಲಿ ಬೋಂಡ ಅಂದ್ರೆ ಎಳ್ನೀರಿನ ಕಾಯಿಯಂತೆ. ಗದಗಿನಲ್ಲಿ ಪೂರಿ ಜೊತೆ ಬಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಬಾಜಿ ಕೊಡ್ತಾರೆ, ಮೈಸೂರಲ್ಲಿ ಹೊಲಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರು ಸಂಧಿ ಸಭೆ ಕನ್ನಡ ನಾಡ
ಕಲಿಬೇಕು ನಾವು ಮೊದಲು ಗಣಿಯಾಗಲು ಬಂಗಾರದ ಗಣಿಯಾಗಲು. ಯಾವ ಭಾಷೆ ದೊಡ್ಡದು ಯಾವುದು ಚಿಕ್ಕದು, ಯಾವ ಭಾಷೆ ಕಲಿಯೋದು ಯಾವುದು ಬಿಡೋದು. ಜಯ ಭಾರತಿ ಮಡಿಲಲ್ಲಿದೆ ನೂರಾರು ಭಾಷೆಗಳು, ನೂರಾರಲು ಗುರಿ ಇಲ್ಲದ ನೂರಾರು ಕವಲುಗಳು. ನೋಟಿನಲ್ಲಿ ಕಾಣುವುದು 14 ರಾಜ್ಯಗಳ ಲಿಪಿಗಳು, ಕನ್ನಡಕ್ಕೆ ಅಲ್ಲಿ ಉಂಟು 4ನೇ ದೊಡ್ಡ ಸ್ಥಾನಮಾನಗಳು. ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗ ಸಂಸ್ಕೃತಿಯ ಜೊತೆ ಇದೆ. ಲಾ 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 ನನಗೂ ಗೊತ್ತು, ಅದಕ್ಕೆ ತಪ್ಪು ಮಾಡೋದೇ. ಓಕೆ, ಒಂದ್ಸರಿ ಜೋರು ಚಪ್ಪಾಳೆ ಕೊಡಿ. ಈಗ ನಿಮ್ಮನ್ನ ವೇದಿಕೆ ಮೇಲೆ ಎಂಟರ್ಟೈನ್ ಮಾಡೋಕೆ ಬರೋರು, ಇವತ್ತು ಒಂದು ಫೇಸಲ್ಲಿ ನೀವು ರಾಜೇಶ್ ಕೃಷ್ಣನ್ ಅವ್ರನ್ನ ನೋಡಿದ್ರೆ ಇನ್ನೊಂದು ಫೇಸು ಇವತ್ತು SP ಬಾಲಸುಬ್ರಹ್ಮಣ್ಯಂ ಅವರು ಇಲ್ಲಿ ಹಾಡ್ತಿದ್ದಾರೆ ಅಂತ. ಹೇಗೆ ಸರ್ ಅದು ಅಂತ ಕೇಳ್ಬೋದು. ನಿಮಗೆ ಗೊತ್ತಿಲ್ಲ, ರಾಜೇಶ್ ಕೃಷ್ಣನ್ ಅವ್ರಿಗೆ 4 ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ 4 ಯಾರು ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದು ಯಾರು, ಯಾರು ಗಾಡಿಲಿ ಮುತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋ ಯಾರು. ಅವಳ್ಯಾರೋ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ. ಹತ್ತಿರ ಬರದೆ ದೂರನೂ ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ. ಕಣ್ಣಲ್ಲಿ ಕಣ್ಣರಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿದ್ದಾನೆ ನನ್ನ ಕದ್ದು ಯಾರು, ಇದ್ದು ಎದ್ದು ಹೋದೋ ಯಾರು. ನಮಸ್ಕಾರ ನೋಡಿ ತುಂಬ ಸ್ವಲ್ಪ ನಿಮ್ಮ ಟಾರ್ಚ್ ಲೈಟ್ಸ್ ಎಲ್ಲ ಆನ್ ಮಾಡಿ. ನನಗೂ ವೆಯ್ಟ್ ಮಾಡಿ ಮಾಡಿ ಸುಸ್ತಾಯ್ತು. ಎಷ್ಟು ಜನ ಸೇರಿದ್ದೀರಾ ಅಂತ ನಿಮ್ಮ ಬೆಳಕಿನ ಮೂಲಕ ಗೊತ್ತಾಗಿದೆ. ಸೂಪರ್ ಸೂಪರ್ ಗೊತ್ತಾಗಲಿ. ಈ ಕಡೆ ಒಂದೊಂದು ಹುಡುಗಿರಲ್ಲೂ 100 ಕನಸು ಉಂಟು, ಯಾರು ಎಂದು ಹೇಳುವುದಿಲ್ಲ. ಹಾಗಂತ ಯಾರು ಕೂಡ ಪ್ರೀತಿ ಮಾಡುವುದಿಲ್ಲ ಅಂತ ಎಂದು ಬಾಯಿ ಬಿಡೋದಿಲ್ಲ. ಹುಡುಗನಿಗೆ ಪ್ರೇಮ ಅನ್ನೋದಿಲ್ಲ, ಎಲ್ಲಿವರೆಗೂ ತಿಳಿದೆಯಿಲ್ಲ. ಎಲ್ಲಿಂದ ಬಂದು ಹೊರಡಿದ್ದ ಹೆಜ್ಜೆ ನನ್ನ ಮನೆಯೋದಿಲ್ಲ. ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿದ್ದಾನೆ ನನ್ನ ಕದ್ದು ಯಾರು. ಗಾಡಿಲಿ ಮುತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋ ಯಾರು. ಪ್ರೀತಿಲಿ ಸೋಲೆ ಇಲ್ಲ, ಸೋತ ಮೇಲೆ ಬದುಕೆ ಇಲ್ಲ, ಬದುಕು ಒಂದು ಗಣ್ಣಿನಂತೆ. ಈ ನನ್ನ ಬದುಕಿನಲ್ಲಿ ನನ್ನವರು ಯಾರೂ ಇಲ್ಲ, ನಾನು
ನಾನು ಒಬ್ಬ ಹೊರಟನಾದೆ ಈಗಷ್ಟೇ ಈಗ ಅಷ್ಟೇ ನಾನು ನನ್ನ ಎದೆಗೆ ಕನ್ನ ಹೊಡೆದು ಹೋದಂತೆ ನನ್ನಲ್ಲಿ ಏನೋ ಒಂದು ಕಳೆದುಕೊಂಡ ಹಾಗೆ ಇಂದು ಹಾಗೆ ಹೋಯಿತು ಮಿಚ್ಚಿನಂತೆ ಅರಿದಾಡಲಾರೆ ಮಾತಾಡಲಾರೆ ಅದಕ್ಕೆ ಅನುದಾನ ಹೇಳಲಾರೆ ನೀ ಅದೇ ಆಗಿರು ನೀ ಎಲ್ಲ ಆಗಿರು ನೀನಿಲ್ಲದೇನೆ ನಾನು ಬಾಳಲಾರೆ ಯಾರು ನಿಂತು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇಟ್ಟಂಗಿದ್ದು ಎದ್ದು ಹೋದೋದು ಅವಳ್ಯಾರೋ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ ಹತ್ತಿರ ಬರದೆ ದೂರಾನು ಇರದೆ ಹುಡುಗಿಗೆ ಚುಚ್ಚಿ ನನ್ನ ಕಾಣುತ್ತಾಳೆ ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿದ್ದಾನೆ ನನ್ನ ಕುಂದು ಯಾರು ಗಾಳಿಲಿ ಮುತ್ತನಿಟ್ಟು ನೀನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡಾನ್ಸರ್ಸ್ ರೆಡ್ ಆ್ಯಂಡ್ ವೈಟ್ ಉದ್ದೇಶ ಪರ್ಪಸ್ಸು ಸರ್ವ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಈಗ ನೀವು ಇಲ್ಲಿರಲೇಬಾರ್ದು ಬಂತು ಬರೋಣ ಸರ್ ಬಗ್ಗೆ ಮಾತಾಡ್ಬೇಕು ಸರ್. ಪ್ರತಿನಿತ್ಯ ನಾವು ಟಿವಿಯಲ್ಲಿ ನೋಡ್ತಾ ಇರ್ತೀವಿ, ಒಂದು ಸ್ಕ್ರೋಲಲ್ಲಿ ಹೋಗ್ತಾ ಇರ್ತೀವಿ, ಮುಖ್ಯಮಂತ್ರಿಗಳ ಕಾನೂನಿನ ಸಲಹೆಗಾರರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಸದಾಕಾಲ ಇರುವಂಥವ್ರು ಈ ಪರಿಸ್ಥಿತಿಯಲ್ಲೂ ಕೂಡ ಅವರು ಹಿಂಗೆ ಆರಾಮಾಗಿ ಕುಳಿತಿದ್ದಾರೆ ಅಂತ ಹೇಳಿದ್ರೆ ಈ ಕಣ್ಣೀರಲ್ಲಿ ಬೀಳ್ತಿದೆ ಮನಸ್ಸು ಕಾಯ್ತಿದೆ ಕನಸು ಉಸಿರದೆ ಇದಕ್ಕೂ ಟಾರ್ಚ್ ಲೈಟ್ಸ್ ಎಲ್ಲ ಬರ್ತಾ ಇದೆ, ಚೆನ್ನಾಗಿದೆ. ಚಾಕ್ಲೇಟ್ಸ್ ಬರ್ಲಿ Thank you, that's very sweet of you. Nice. ಬಾಯಿಗೆ ಬಣ್ಣ ಹಚ್ಚು ಕಣ್ಣಿನ ಬಡಿದು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ಹೂವಿಗೆ ಬೇಲಿ ಕಟ್ಟು ನಾಟಿಯವಳು ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು ಪ್ರೀತಿಸಿದ ಅವಳೆ ಸಾರಿ ನನ್ನ ಪ್ರೀತಿಸು ಉಸಿರೇ ಈ ಉಸಿರ ತುಂಬಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ
ಆಗ್ಲಿ ಬಂತು ಓಕೆ. ಶಿವನೇ ಚಾರಿಗಳು ಈ ಬಾಳ ಸುಂದರ ನಗರೇ ನೀರಿನ ಬೇಡಿಗಳು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹಣ್ಣು ಕಾಯಿ ಕೊಟ್ಟು ಜಗಳ ಮಾಡ ಬುದ್ಧಿ ಕೊಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಣ್ಣು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ದೈವ ಬಿಟ್ಟು ನೀರ ಮೇಲೆ ಬಂಡಿ ಹೋಯದು ನಿಮ್ಮ ಬಿಟ್ಟು ನನ್ನ ಬಿಟ್ಟು ನಿಮ್ಮ ಜೀವನ ಸಾಗದು ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ರಾಜ್ಯಕ್ಕೆ ಅತ್ಯುತ್ತಮ ಕೊಡುಗೆಯನ್ನು ಕೊಟ್ಟಂತಹ ಪತ್ರಕರ್ತರು ಯಾರಾದರೂ ಇದ್ರೆ ಅದು ಪಿ ಲಂಕೇಶ್ ಸರ್.
ನಮ್ಮ ನಾಡಿಗೆ ಒಬ್ಬ ಪತ್ರಿಕಾ ರಂಗದಲ್ಲಿ ಲಂಕೇಶ್ ಪತ್ರಿಕೆ ಅನ್ನುವಂಥದ್ದು Thank you. I
ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಹೊಸ ಶಬದರುವೆನು ಎಂದು. ಹೃದಯ ಇರೆ ಮಾತಿಗೆ
ಸೇರಿ ನನ್ನ ಬಂದ ಕಿಲ ಕಿಲ ಕೋಟಿ ಕೋಟಿ ಚುಕ್ಕಿತಾರೆ ಎಲ್ಲ ಸೇರಿ ಎರಕ ಮೊಯ್ದ ನನ್ನ ಬಂದು ಕಿಲ ಕಿಲ ಎಪ್ಪೋ ಎಪ್ಪೋ ಎಪ್ಪ ರೂಪ ಎಡು ನೀಲಾಂಜನ ದೀಪ ಆ ಭೂಮಿಯಾಗೆ ಅಪ್ಪ ರೂಪ ಎಡು ನನ್ನೆಂದ್ರಯ್ಯ ಭೂಪ ಎಂಗೌಡ ದುಂಡು ದುಂಡು ಕಬ್ಬಿಕ್ಕುರಿ ಸೊಪ್ಪು ಸೊಪ್ಪು ನಾಜೂಕಮ್ಮ ಪೋಷಾಕಮ್ಮ ಎತ್ತಾಕೊಂಡು ಹೋಗೋ ನಾನೇ ಭೂಪತಿ ಚಿಟ್ಟೆ ಹಿಂಗ್ಯಾಕೆ ಕೈಗೊಟ್ಟೆ ಇವರು ಸವಾಸಿದ್ದ ಗೆಟ್ಟೆ ಇನ್ನಿಲ್ಲೇ ನೀನು ಇದ್ರೆ ನಿನ್ನ ಮಾನ ಮೂರ ಬಟ್ಟೆ ಬಾರಮ್ಮೆ ಪುಣ್ಣ ಪುಣ್ಣ ಸರ ಸರ ಸುಖು ಸುಖು ಬಾದ 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 ಬಿಂದಿಗೆಯ ಮೋರೆ ತೋರೆ ಬಾರೆ ನನ್ನ ಗುರುಬಲ ರಾಣಿ ಕೋಟಿ ಕೋಟಿ ಚುಕ್ಕಿತಾರೆ ಎಲ್ಲ ಸೇರಿ ಎರಕ ಮೊಯ್ದ ನನ್ನ ಬೊಂಬೆ ಕಿಲ ಕಿಲ ಬಾಡೆ ಎಪ್ಪೋ ಎಪ್ಪೋ ಎಪ್ಪ ರೂಪ ಇಡು ನೀಲಾಂಜನ ದೀಪ ಆ ಭೂಮಿಯಾಗೆ ಅಪ್ಪ ರೂಪ ಇಡು ನನ್ನೆಂದ್ರಯ್ಯ ಭೂಪ ಎಂಗೌಡ ದುಂಡು ದುಂಡು ಕಬ್ಬುರಿ ಸುಖು ಸುಖು ಬಾದ 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 ಬಿಂದಿಗೆಯ ಮೋರೆ ತೋರೆ ಬಾರೆ ನನ್ನ ಗುರುಬಲ ರಾಣಿ ಕೋಟಿ ಕೋಟಿ ಚುಕ್ಕಿತಾರೆ ಎಲ್ಲ ಸೇರಿ ಲಂಬಿಗೆ ಈ ಲಂಬಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಇದಕ್ಕಿಂತ ಬಾಕಿ ಲವ್ ಮಾಡಿ ಬಲ್ಲೂರಿಲಿ ಪೂಜೆ ಎಡಮೂರಿಲಿ ಜಪಾತಪ್ಪ ಬಲ್ಲೂರಿಲಿ ಪೂಜೆಪ್ಪ ಎಡಮೂರಿಲಿ ಜಪಾತಪ್ಪ ಲಂಬಿಗೆ ನಿರ್ವಿಘ್ನ ಲಂಬಿಗೆ ಮಾತಿನಲ್ಲಿ ಶ್ರೀರಂಗಪಟ್ಟ ಸೌತಿನಲ್ಲಿ ನಂಜನಗೂಡು ಪೂಜೆಗೆ ಪೂಜೆಗೆ ಈ ಭಯ ಬಿಸಾಕಿ ಲವ್ ಮಾಡಿ ಇದಕ್ಕಿಂತ ಬಾಕಿ ಲವ್ ಮಾಡಿ ಗಲಾಟೆನೇ ಇಲ್ಲ ಬಂದ್ರೆ ಗಲಾಟೆನೇ ಇಲ್ಲ ಬಂದ್ರಿ ಗಂಗೋತ್ರಿಯಲ್ಲಿ ಮನಸ್ಸು ಮೆಚ್ಕೊಳ್ರಿ ಮರದ ಮರೆಯಲ್ಲಿ ಅರಮನೆಯಲ್ಲಿ ಅಡ್ಡಾಡುತ್ತಾ ಮೂಡು ತಗೊಳ್ರಿ ರಾಜಕಾರನೇ ಎಲ್ಲ ಒಬ್ಬ ದರ್ಬಾರ್ ಮಾಡ್ಬಿಟ್ರಿ ರಂಗತಿಟ್ಟು ನೋಡಿಬಿಟ್ಟು ಹಾಡ್ರಿ ಮುತ್ತಿಟ್ಟು ಹುಡುಗತೋರೆ ಮನ್ಸು ಕೊಡ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಳಿದಾಸಲ್ಲಿ ಇಲ್ವಸೆಯಾದವನೇ ಪ್ರೀತಿ ಮಾಡೋರ್ಗೆ ಸರಿದಾರಿ ತೋತಾನೆ ಲವ್ ಮಾಡಿ
ಎಂಥ ಚಂದನೋ ಗೊತ್ತೇನ ಶ್ರೀಮತಿ ಯಾಕೆ ಈ ಥರ ಅನುಕರಣೆ ಮಾಡುತ್ತಿ ಕನ್ನಡ ಸೊಗಡನಿ ನೀ ಸುಖವನ್ನಾಡುತ್ತಿ ಕಲಿಸೋಕೆ ಬಂದೇನ ಕನ್ನಡ ಭೂಪತಿ ಎಲ್ಲರನ್ನೂ ಅಷ್ಟು ಸುಸ್ತವಾಗದಷ್ಟು ಮಸ್ತ್ ಮಸ್ತ್ ಹುಡುಗಿ ಬಂದು ನಾನು ನಿನ್ನ ದೋಸ್ತು ಅಂದು ಎಲ್ಲರಕ್ಕೂ ಅಷ್ಟು ಅಂದು ಸುಸ್ತವಾಗಿ ಬೆಸ್ತು ಬಂದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಕೆಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಅಂದಾವರೆ ಕೆಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿನ್ನೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಯವ ಮಾದೇವನ ಪೂಜೆಗೆ ಬಿರಿದೋ ಮಾದೇವ ನಿಮ್ಮ ಸೋಜುಗಾರ ಸೂಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟ ಹತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ಬ್ಯಾನ್ ಬೆಟ್ಟದ ಮಾದೇವ ಗತಿಗಂದು ಮಾದೇವ ಬೆಟ್ಟ ಹತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ಬ್ಯಾನ್ ಬೆಟ್ಟದ ಮಾದೇವ ಗತಿಗಂದು ಮಾದೇವ ಬೆಟ್ಟದ ಮಾದೇವ ಗತಿಗೆಂದು ಬವರಿ ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾರ ಸೂಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿಯಾಡಾಗ ಕಮರುವಾಡ್ಯಾವ ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ ನೀನೇನು ಎನ್ನಿದಯ್ಯ ನಮ್ಮ ಕೈಯ ಎಡವಿಸಿದಾಳ ಉರುಳಿಸಿದಾಳ ನಡೆಸಿದೀಯ
ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲ್ಲಿ
ಅರಟು ಬಂದೆ